ನೇತ್ರಾವತಿ ದಳದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್. 13 ವರ್ಷಗಳ ಬಳಿಕ ಕರಾವಳಿ ಭಾಗದಲ್ಲಿ ಗುಂಡಿನ ಸದ್ದು ಕೇಳಿರುವಂತದ್ದು. ಎಎನ್ಎಫ್ ಸಿಬ್ಬಂದಿಗಳಿಗೆ ಮುಖಾಮುಖಿ ಆಗ್ತಾರೆ ನಕ್ಸಲರು. ಈ ಸಂದರ್ಭದಲ್ಲಿ ಗುಂಡಿನ ಕಾಳಗ ಆಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಅವರನ್ನ ಎಎನ್ಎಫ್ ಬೇಟೆ ಆಡುವಂತಹ ಕೆಲಸ ಮಾಡಿರುವಂತಹದ್ದು. ಒಂದು ವಾರದಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು ಎಎನ್ಎಫ್. ಈ ನಕ್ಸಲರನ್ನ ಸದೆ ಬಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಆಗ್ತಾ ಇತ್ತು. ಇವತ್ತಿನ ಬೆಳಗ್ಗಿನ ಜಾವ ಎಎನ್ಎಫ್ ತಂಡಕ್ಕೆ ಈ ನಕ್ಸಲರ ಟೀಮ್ ಮುಖಾಮುಖಿಯಾಗುತ್ತೆ. ಈ ಸಂದರ್ಭದಲ್ಲಿ ಗುಂಡಿನ ಕಾಳಗ ಆಗಿದೆ. ಇದರಲ್ಲಿ 2 ನಕ್ಸಲರು ಹತ್ಯೆಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಈ ನಕ್ಸಲರ ನಾಯಕ, ನಕ್ಸಲರ ತಂಡದ ಮುಖ್ಯಸ್ಥ ವಿಕ್ರಮ್ ಗೌಡ ಹತನಾಗಿದ್ದಾನೆ ಎನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹದ್ದು. ಕಳೆದ 20 ವರ್ಷಗಳಿಂದಲೂ ಕೂಡ ಈ ವಿಕ್ರಮ್ ಗೌಡ ನಕ್ಸಲ್ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಕೇವಲ ರಾಜ್ಯ ಮಾತ್ರ ಅಲ್ಲ, ತಮಿಳುನಾಡಿನಲ್ಲೂ ಕೂಡ ನಕ್ಸಲ್ ಚಟುವಟಿಕೆಯಲ್ಲಿ ಈತನ ಪಾತ್ರ ಇತ್ತು ಅನ್ನೋದು ತನಿಖೆಯ ಮೂಲಕ ಸಾಬೀತಾಗಿತ್ತು. ಹಲವು ಬಾರಿ ಪೊಲೀಸರ ಕಾರ್ಯಾಚರಣೆಯಿಂದ ಈತ ಎಸ್ಕೇಪ್ ಕೂಡ ಆಗಿದ್ದ. ಈಗ ಆತನನ್ನು ಬೇಟೆಯಾಡುವಲ್ಲಿ ಎಎನ್ಎಫ್ ಟೀಮ್ ಸಕ್ಸಸ್ ಆಗಿರುವಂತಹದ್ದು. ಬೆಳಗ್ಗಿನ ಜಾವ ನಡೆದಂತಹ ಕಾರ್ಯಾಚರಣೆಯಲ್ಲಿ ಎಎನ್ಎಫ್ ಟೀಮ್ ಅಂದರೆ ನಕ್ಸಲ್ ನಿಗ್ರಹ ದಳದ ಪೊಲೀಸರು ನಡೆಸಿದಂತಹ ಗುಂಡಿನ ಕಾಳಗದಲ್ಲಿ ಕಾರ್ಯಾಚರಣೆಯಲ್ಲಿ ಉಡುಪಿಯ ಕುಖ್ಯಾತ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತನಾಗಿದ್ದಾನೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಅನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪೊಲೀಸರು.